ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣ ಇದೀಗ ಎಗಲೇರಿದೆ. ಇನ್ನು ಸಿದ್ದರಾಮಯ್ಯನವರ ಈಗಾಗಲೇ FIR ಕೂಡ ದಾಖಲಾಗಿದ್ದು ಸಿಎಂ ಪತ್ನಿ ಪಾರ್ವತಿ ಅವರು ಕೂಡ ಮೂಡಾ ಸೈಟ್ ಅನ್ನ ವಾಪಸ್ ಮೂಡಾಗೆ ಕೊಡ್ತೀನಿ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿರುವಂತದ್ದು. ಇನ್ನು ಸಿದ್ದರಾಮನಹುಂಡಿ ಗ್ರಾಮಸ್ಥರು, ಸಿದ್ದರಾಮಯ್ಯನವರ ಹುಟ್ಟೂರು ಸಿದ್ದರಾಮನಹುಂಡಿ ಗ್ರಾಮಸ್ಥರು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನೋಡ್ತಾ ಇದ್ರಿ ಎಲ್ಲಾ ಬೆಳವಣಿಗೆಗಳನ್ನ. ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ಲೇಬೇಕು ಮೂಲಕ ವಿರೋಧ ಪಕ್ಷದವ್ರು ಪಟ್ಟಿಡಿದ್ದಾರೆ, ಏನ್ ಹೇಳ್ತೀರಾ? ಅವ್ರು ಪಟ್ಟಿಡಿದ್ರೆ ನಾವು ಕೊಡೋಕ್ ಇಷ್ಟ ಇಲ್ಲ ಸರ್. ನಮ್ಗೆ ಎಲ್ಲಾ ಸೌಲಭ್ಯನೂ ಮಾಡಿದ್ದಾರೆ, ಆದ್ರೆ ನಮ್ಮ ಇದ್ರಲ್ಲಿ ಇರ್ಲೇಬೇಕು ಅವರು. ಆಮೇಲೆ ಮತ್ತೆ ಪಾರ್ವತಮ್ಮನವ್ರು ಇದುವರೆಗೂ ಒಬ್ಬರ ಜೊತೆನಲ್ಲಿ ಅವ್ರ ಮುಖನೇ ಕಾಣಿಸ್ಕೊಂಡ್ಲಿ. ಇವತ್ತು ಅವ್ರು ಬರ್ಬೇಕು ಅಂದ್ರೆ ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ಅವ್ರಂತ ಇರೋಂತ ಹೆಂಗ್ಸು ಯಾರು ಇಲ್ಲ, ಗೊತ್ತಾಯ್ತಾ? ನಮ್ಮ ಊರಿಗೆ ಬಂದ್ರು ಒಬ್ಬರ ಜೊತೆ ಮಾತಾಡಿಲ್ಲ, ಅವರು ಎಷ್ಟು ನೋಡಿಲ್ಲ. ದೇವಸ್ಥಾನ ಬಿಟ್ರೆ ಇನ್ನೆಲ್ಲೂ ಓದೋರಲ್ಲ. ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಏನ್ ಸೌಲಭ್ಯ ಬೇಕೋ ಅವ್ರು ಮಾಡ್ತಾ ಇದ್ರು, ಗೊತ್ತಾಯ್ತಾ? ಸಿದ್ದರಾಮಯ್ಯನವರಿಂದ ಬಸ್ ಸೌಲಭ್ಯ ಕಂಡಿದ್ದೀವಿ, ಅನ್ನ ಕಂಡಿದ್ದೀವಿ, ಬಟ್ಟೆ ಕಂಡಿದ್ದೀವಿ, ಪ್ರತಿಯೊಂದು ದುಡ್ಡು ಕಂಡಿದ್ದೀವಿ. ಆದ್ರೆ ನಮ್ಮ ರಾಜ್ಯದಲ್ಲಿ ಅವ್ರು ಬಿಟ್ರೆ ನಮ್ಗೆ ಇನ್ಯಾರು ಬೇಕಾಗಿಲ್ಲ. ಏನಪ್ಪ, ಇಷ್ಟು ವರ್ಷ 40 ವರ್ಷ ರಾಜಕಾರಣ ಸಿದ್ದರಾಮಯ್ಯನವರು ಎಂದೂ ಕೂಡ ಇಂತಹ ಒಂದು ಕಪ್ಪಿ ಚಿಕ್ಕೆ ಅವ್ರಿಗೆ ಇರ್ಲಿಲ್ಲ. ಆದ್ರೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ಆರೋಪಗಳು? ಸರ್, ಇದು ಈ ತರ ಆರೋಪ ಬರೋದ್ರಿಂದ ಏನೇನೋ ಇವ್ರಿಗೆ ಒಂದು ಕಪ್ಪು ಚುಕ್ಕಿ ತೋರಿಸ್ಬೇಕು, ಇವ್ರಿಗೆ ಯಾವ್ದು ಹಗರಣ ಇಲ್ಲ ಅನ್ನೋದಕ್ಕೋಸ್ಕರವಾಗಿ ಅವ್ರ ಪಾರ್ವತಮ್ಮ ಅವ್ರಿಗೆ ಅವ್ರ ತಂದೆ ಮನೆ ಕೊಟ್ಟಿರೋ ಆಸ್ತಿಗೋಸ್ಕರ ಈ BJP ಅವರು JDSನವರು ತುಂಬಾ ಹಗರಣ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಕೊಡೋಕ್ಕೆ ಆಗಲ್ಲ. ಅವ್ರಿಗೋಸ್ಕರವಾಗಿ ನಾವು ಮಾದೇಶ್ವರನ ಸೇವೆ ಮಾಡಕ್ ಹೋಗ್ತಾ ಇದೀವಿ. ಅವರಿಂದ ನಾವು ಅನ್ನ ಕಂಡಿದ್ದೀವಿ, ಬಟ್ಟ ಕಂಡಿದ್ದೀವಿ, ಬಸ್ ಚಾರ್ಜ್ ಇಲ್ಲ, 4 ಕಾಸು ಕಂಡಿದ್ದೀವಿ. ಇವತ್ತಿನ ದಿನ ಗಂಡಸ್ರ ಕೊಡಗಂಟ ಕೈ ಕತ್ತಿದ್ದೀವಿ. ಇವತ್ತು ನಾವು ಕಾಯ್ಕೊಂಡು ಒಂದು ದೇವ್ರಿಗೆ ಒಂದು ದಿಂಡ್ರಕ್ಕೆ ಹೋಗಕ್ಕೆ ಮಾಡಿದ್ದೀವಿ. ಆದ್ರಿಂದ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಕೊಡೋಕ್ಕೆ ಇಷ್ಟಪಡಲ್ಲ ಸರ್. ನಾವು ಅವರು ನಮ್ಗೆ ಅನ್ನ ಕೊಟ್ಟಂಥ ತಂದೆ, ಅವರು ಊರವರಾದ್ರು, ಅವರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರು ತಂದೆ ಸಮಾನ. ಚಿಕ್ಕಂದವ್ರಿಗೂ ದೊಡ್ಡವ್ರಿಗೂ ಅಣ್ಣ ತಮ್ಮಂದಿರ ಸಂಬಂಧ. ಅವ್ರು ಯಾವುದೇ ಕಾರಣಕ್ಕೂ BJP ಅವ್ರಿಗೂ JDSನವ್ರಿಗೂ ನಾವು ರಾಜೀನಾಮೆ ಕೊಡಕ್ಕೆ ಇಷ್ಟಪಡಲ್ಲ ಸ್ವಾಮಿ. ಇದಕ್ಕೆ ಏನೇ ಹಗರಣ ಆಗಲಿ ನಾವು ಯಾಜ್ಯ ಮಾಡ್ತೀವಿ. ಮಹಿಳೆಯರು ಸಿದ್ದರಾಮಯ್ಯನ ಪರವಾಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿವರೆಗೂ ಹೋಯ್ತೀವಿ. ಅದೇ ಇಷ್ಟೇ. ಪಾರ್ವತಮ್ಮ ಅವರು ಇವತ್ತವರೆಗೂ ನಮ್ಮ ಹೆಂಗಸರು ಮಕ್ಕಳು ಅಂತ ಅವರು ನಮ್ಮ ಮುಖನೇ ಕಾಣ್ರು. ಅದನ್ನೆಲ್ಲ ತಂದು ಈಚೆಗೆ ಇಡಬೇಕು ಅನ್ನೋದಕ್ಕೋಸ್ಕರವಾಗಿ BJP ಅವರು ಕಾಂಗ್ರೆಸ್ನವ್ರನ್ನ ಈಚೆಗೆ ತರಕ್ಕೆ ಇಷ್ಟಪಟ್ಟಿದ್ದಾರೆ. ಅದಕ್ಕೆಲ್ಲ GT ದೇವೇಗೌಡ, ಕುಮಾರಸ್ವಾಮಿ ಅವರು ಅವರದು 550 ಕೋಟಿ ಬೇಕಾದ್ ಬಂದಿದ್ರು. ಅವ್ರನ್ನ ನಾವು ಈಚೆಗೆ ತರಕ ನಾವು ತತ್ತೀವಿ. ನಮ್ಮದು ಒಂದು ಸಮರ್ಥವಾಗಬೇಕಾಗಿದ್ದು ಅಷ್ಟೇ ನಾವು ಕೇಳ್ಕೊತಾ ಇರೋದು. ಅಮಾದೇಶ್ವರ ಹುಲಿವಾಂದವನು ಅವ್ರದ್ದು ಏನೇ ಇಲ್ದಾಗಿ ಮುಕ್ತರಾಗಿ ಈಚೆ ಬರಲಿ. ಪಾರ್ವತಮ್ಮರನ್ನ ಯಾವ ತರ ನೋಡಿದಿರಮ್ಮ? ಯಾವತ್ತೂ ಕೂಡ ಹೊರಗಡೆ ಬಂದಂತವ್ರಲ್ಲ. ನೋಡಿಲ್ಲಕ್ಕಪ್ಪ. ನಾವು ದೇವಸ್ಥಾನ ಅಂತ ಮುಂದ್ ಬಿಟ್ರ ಅದು ಜನದ ಮಧ್ಯೆ ಎಲ್ಲಾರು ನೋಡ್ಕೊಂಡು ನಮ್ಮ ಮನೆಗೆ ಬರೋದು. ನಮ್ಮ ಎಲ್ಲೂ ನೋಡು ಇಲ್ಲ ಮಾಡು ಇಲ್ಲ. ಸಿದ್ದರಾಮಯ್ಯನವರು ನಮ್ಮ ಊರಿಗೆ ಎಲ್ಲನೂ ಮಾಡ್ಗಾರ. ಊಟಕ್ಕೆ ಕೊಟ್ಟಾರ, ಬಟ್ಟಕ್ಕೆ ಕೊಟ್ಟಾರ, ಉಟ್ಗಳ ಸೀರೆನೂ ಕೊಟ್ಟಾರ, ನಮ್ಗೆ ರೋಡ್ ಮಾಡಿಕೊಟ್ಟಾರ, ಎಲ್ಲ ಅನುಕೂಲನೂ ಮಾಡಾರ. ನಮ್ಗೆ ಇನ್ನೇನು ನಾವು ಅವ್ರಲ್ಲಿ ತಪ್ಪ ನಂಬ್ಕೊಂಡಿಲ್ಲಕ್ಕಪ್ಪ. ಮಾದೇಶ್ವರನಿಗೆ ಗಂತಿ ತಿಂಗಳು ಅಂತ ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ಕೆ ಪ್ರಾರ್ಥನೆ ಮಾಡ್ಕೊಳಕ್ಕೆ ಸಿದ್ದರಾಮಯ್ಯ ಸರ್ಗೂ ಹೋಗ್ತಾ ಇದೀವಿ. ನಮ್ಮೆಲ್ರಿಗೂ ನಮ್ಮ ಊರಿಗೂ ಒಂದು ಒಳ್ಳೇದಾಗ್ಬೇಕು ಅಂತ ಹೋಗ್ತಾ ಇದೀವಿ ಸರ್. ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾದೇಶ್ವರ ಬೆಟ್ಟಕ್ಕೆ ಎಲ್ಲ ಮಹಿಳೆಯರು ಪಾರ್ವತಮ್ಮನ ವಿಷಯವಾಗಿ ಯಾರು ಮಾತಾಡಕ್ಕಾಗಲ್ಲ. ಹೇಳ್ತೀನಿ ಕೇಳಿ. ಅವ್ರು ಇದುವರೆಗೂ ಒಬ್ಬ ಮಕ್ಕಳನ್ನ ಸತ ಅವ್ರ ಮನೇಲಿ ಮಾತಾಡಿಸ್ತಾರ ಹೊರತು ಹೊರಗಡೆ ಬಂದವರಲ್ಲ. ಒಬ್ರು ಹೆಂಗಸರು ಮಾತಾಡ್ಸ್ಬೇಕಾದ್ರು ಕರ್ದೆ ನಮ್ಮನ್ನ ಮಾತಾಡ್ತಾರ. ಅಂತವ್ರನ್ನ ಯಾಕೆ ಈಚೆ ಕಡೆ ತರಿಸ್ತಿದ್ದೀರಾ ಅದನ್ನ ಹೇಳಿ. ಅದಕ್ಕೆ ನಾವು ಬೇಕಿರೋ ವಿರೋಧವಾಗಿ ಹೋಗಿ ಸ್ಟ್ರೈಕ್ ಮಾಡ್ತೀವಿ. ಬೇಕಿರೋ ಅವ್ರಿಗೆ ಸ್ವಾಮಿ ಹಣ್ಣು ಕಾಯಿ ಪೂಜೆ ಗಂಧ ಕಡಿ ಕರ್ಪೂರ ಹಚ್ತೀವಿ. ನಮ್ಮ ಕೈಲಿ ಏನಿದೆ ಅದನ್ನ ಮಾಡ್ತೀವಿ. ಅವ್ರ ರಾಜೀನಾಮೆ ಕೊಡದೆ ಈಚೆಗೆ ಮುಕ್ತರಾಗಿ ಬಂದಾಗ 2 ವರ್ಷಕ್ಕೆ ಮಹಿಳೆಯರೆಲ್ಲ ಬಸ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಏನ್ ಪೂಜೆ ಸಲ್ಲಿಸ್ಬೇಕು ಮಾದೇಶ್ವರನ್ಗ ಸಲ್ಲಿಸ್ಬಿಟ್ಟು ಬರ್ತೀವಿ. ನಾವು ಪ್ರತಿ ತಿಂಗಳು ಹೋಗ್ತಾ ಇದೀವಿ. ಆಮೇಲೆ ಇವತ್ತು ಕಟ್ತೀವಿ, ಇನ್ನೊಂದಿನ ನಾಳೆನೂ ಕಟ್ತೀವಿ. ಅದೆಲ್ಲ ಇವತ್ತೇ ಕಟ್ತೀವಿ ಅಂತ ಏನಲ್ಲ, ಹೋದಾಗ್ಲೆಲ್ಲ ಕಟ್ತೀವಿ. ಅವ್ರು ಎಲ್ಲಿ ತನಕ ಹೋಗ್ತಾರ ಅಲ್ಲಿ ತನಕ ನಾವು ಕಟ್ತೀವಿ. ಇದಿಷ್ಟು ಸಿದ್ದರಾಮನಹುಂಡಿ ಗ್ರಾಮದ ಮಹಿಳೆಯರ ಮಾತಾಗಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡಬಾರ್ದು. ಮತ್ತೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮ ಅವ್ರನ್ನ ಹೊರ ತರಬಾರ್ದು, ಅವರ ಬಗ್ಗೆ ಮಾತನಾಡಬಾರ್ದು ಎಂಬ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಅಲ್ಲದೆ ಸಿದ್ದರಾಮಯ್ಯನವರಿಗೆ ಒಳ್ಳೇದಾಗ್ಲಿ, ಈ ಎಲ್ಲ ಆರೋಪಗಳಿಂದ ಮುಕ್ತವಾಗ್ಲಿ ಎಂಬ ನಿಟ್ಟಿನಲ್ಲಿ ನಾವು ಇವತ್ತು ಮಲೆ ಮಾದೇಶ್ವರ ಬೆಟ್ಟಕ್ಕೆ ತೆರಳುತ್ತಾ ಇದೀವಿ. ಮಾದೇಶ್ವರನಿಗೆ ಅರ್ಕೆಯನ್ನು ಕೂಡ ಕಟ್ಕೊಡ್ತೀವಿ ಎಂಬ ಮಾತುಗಳನ್ನು ಕೂಡ ಗ್ರಾಮದ ಮಹಿಳೆಯರು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸಿದ್ದರಾಮನಹುಂಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.